ಸ್ಪರ್ಧಾ ದೀಪ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಪ್ರಿಯ ಸ್ಪರ್ಧಾರ್ಥಿಗಳೇ, PU ಉಪನ್ಯಾಸಕರ ನೇಮಕಾತಿ ಶೀಘ್ರದಲ್ಲೇ ನಡೆಯುವಂತಹ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ಯಾಕೆ ಅಂತಂದರೆ ರಾಜ್ಯದಲ್ಲಿ 3407 ಹುದ್ದೆಗಳು ಖಾಲಿ ಇದ್ದಾವೆ. ಅದು PU ಉಪನ್ಯಾಸಕರ ಹುದ್ದೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಜಿಲ್ಲಾವಾರು ಖಾಲಿ ಹುದ್ದೆಗಳ ವಿವರವೊಂದು ನಮಗೆ ಸಿಕ್ಕಿದೆ. ಅದರ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ಮಾಹಿತಿ ನಿಮಗೆ ಲಭ್ಯವಾಗಬೇಕು ಅಂದರೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಒಟ್ಟು 3407 ಹುದ್ದೆಗಳಲ್ಲಿ ಜಿಲ್ಲಾವಾರು ಖಾಲಿ ಹುದ್ದೆಗಳ ವಿವರವನ್ನು ಈಗ ನೀಡಿದೆ ಇಲಾಖೆ. ಬೆಂಗಳೂರು ಉತ್ತರ 57 ಹುದ್ದೆಗಳು, ಬೆಂಗಳೂರು ದಕ್ಷಿಣ 46 ಹುದ್ದೆಗಳು ಅಂದರೆ ಉಪನ್ಯಾಸಕರ ಹುದ್ದೆಗಳು, ಬೆಂಗಳೂರು ಗ್ರಾಮಾಂತರ 37, ರಾಮನಗರ ಜಿಲ್ಲೆಯಲ್ಲಿ 77 ಉಪನ್ಯಾಸಕರ ಹುದ್ದೆಗಳು ಖಾಲಿ ಇವೆ. ಬಳ್ಳಾರಿಯಲ್ಲಿ ಒಟ್ಟು 130 ಹುದ್ದೆಗಳು ಖಾಲಿ ಇರುವಂತಹದ್ದು. ಇನ್ನು ಮುಂದಿನದಾಗಿ ಚಿಕ್ಕೋಡಿಯಲ್ಲಿ 125 ಖಾಲಿ ಹುದ್ದೆಗಳು ಇದ್ದರೆ, ಬೆಳಗಾವಿಯಲ್ಲಿ ಒಟ್ಟು 97 ಖಾಲಿ ಹುದ್ದೆಗಳು ಇವೆ. ಬಾಗಲಕೋಟೆಯಲ್ಲಿ 123 ಉಪನ್ಯಾಸಕರ ಹುದ್ದೆಗಳು, ವಿಜಯಪುರದಲ್ಲಿ 91, ಬೀದರ್ನಲ್ಲಿ 84 ಖಾಲಿ ಹುದ್ದೆಗಳು ಇವೆ. ದಾವಣಗೆರೆಯಲ್ಲಿ 79 ಖಾಲಿ ಹುದ್ದೆಗಳು, ಚಿತ್ರದುರ್ಗದಲ್ಲಿ 92 ಖಾಲಿ ಹುದ್ದೆಗಳು, ಚಿಕ್ಕಮಗಳೂರಿನಲ್ಲಿ 119 ಖಾಲಿ ಹುದ್ದೆಗಳು, ಗದಗದಲ್ಲಿ 97 ಖಾಲಿ ಹುದ್ದೆಗಳು ಇದ್ದರೆ, ಇನ್ನು ಹಾವೇರಿಯಲ್ಲಿ 83 ಖಾಲಿ ಹುದ್ದೆಗಳು ಇರುವಂತಹದ್ದು. ಮುಂದಿನದಾಗಿ ಧಾರವಾಡದಲ್ಲಿ 53 ಖಾಲಿ ಹುದ್ದೆಗಳು ಇದ್ದರೆ, ಕಲಬುರಗಿಯಲ್ಲಿ ಒಟ್ಟು 144 ಹುದ್ದೆಗಳು ಖಾಲಿ ಇರುವಂತಹದ್ದು. ಯಾದಗಿರಿಯಲ್ಲಿ 119 ಖಾಲಿ ಹುದ್ದೆಗಳು ಇವೆ. ಹಾಸನದಲ್ಲಿ 184 ಹುದ್ದೆಗಳು ಖಾಲಿಯಾಗಿರುವಂತಹದ್ದು. ಚಿಕ್ಕಬಳ್ಳಾಪುರದಲ್ಲಿ 91 ಖಾಲಿ ಹುದ್ದೆಗಳು ಇದ್ದರೆ, ಕೋಲಾರದಲ್ಲಿ 119 ಹುದ್ದೆಗಳು ಖಾಲಿ ಇವೆ. ಚಾಮರಾಜನಗರದಲ್ಲಿ 69, ಮೈಸೂರಿನಲ್ಲಿ 141, ಮಂಡ್ಯದಲ್ಲಿ 146 ಖಾಲಿ ಹುದ್ದೆಗಳು ಇದ್ದರೆ, ಉತ್ತರ ಕನ್ನಡದಲ್ಲಿ 108 ಖಾಲಿ ಹುದ್ದೆಗಳು ಇವೆ. ಕೊಪ್ಪಳದಲ್ಲಿ 114 ಖಾಲಿ ಹುದ್ದೆಗಳು ಇವೆ. ರಾಯಚೂರಿನಲ್ಲಿ 181 ಉಪನ್ಯಾಸಕರ ಹುದ್ದೆಗಳು ಖಾಲಿ ಇವೆ. ದಕ್ಷಿಣ ಕನ್ನಡದಲ್ಲಿ 178 ಖಾಲಿ ಹುದ್ದೆಗಳಿವೆ. ಉಡುಪಿಯಲ್ಲಿ 109 ಖಾಲಿ ಹುದ್ದೆಗಳಿವೆ. ಶಿವಮೊಗ್ಗದಲ್ಲಿ ಒಟ್ಟು 129 ಹುದ್ದೆಗಳು ಖಾಲಿ ಇರುವಂತಹದ್ದು. ಆನಂತರ ತುಮಕೂರಿನಲ್ಲಿ 157 ಖಾಲಿ ಹುದ್ದೆಗಳಿವೆ. ಕೊಡಗಿನಲ್ಲಿ 47 ಖಾಲಿ ಹುದ್ದೆಗಳಿದೆ. ಒಟ್ಟು ರಾಜ್ಯದಲ್ಲಿ 3407 ಹುದ್ದೆಗಳು ಖಾಲಿ ಇರುವಂಥದ್ದು. ಆತ್ಮೀಯ ಸ್ನೇಹಿತರೆ, ಇಷ್ಟು ಹುದ್ದೆಗಳನ್ನು ಸಾಮಾನ್ಯವಾಗಿ 1 ಅಥವಾ 2 ಹಂತಗಳಲ್ಲಿ ತುಂಬಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಈಗಾಗಲೇ 1500ಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿ PU ಇಲಾಖೆಯಲ್ಲಿ ನಡೀತಾ ಇದೆ. ಅದನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ವಹಿಸಲಾಗಿದ್ದು, ಬಹುಶಃ ಇನ್ನು ಕೆಲವೇ ತಿಂಗಳುಗಳಲ್ಲಿ ಅವರಿಗೆ ಆದೇಶದ ಕಾಪಿ ಕೂಡ ಸಿಗುವಂತಹ ಸಾಧ್ಯತೆಗಳು ಇದೆ. ಸೊ ಹಾಗಾಗಿ ಅವರ ಒಂದು ಅಭಿಪ್ರಾಯ ಏನು ಅಂತಂದರೆ, ಈಗಾಗಲೇ ಎಕ್ಸಾಮನ್ನು ಬರೆದಿರುವಂಥವರು ಈ ಹುದ್ದೆಗಳನ್ನು ಈಗಾಗಲೇ ನಡೀತಾ ಇರುವಂತಹ ನೇಮಕಾತಿಯಲ್ಲಿ ವಿಲೀನಗೊಳಿಸಿ ಅನ್ನುವಂತಹ ವಾದ ಅವರದ್ದಾಗಿದೆ. ಬಟ್ ಸರ್ಕಾರ ಅದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಹಾಗಾಗಿ ಹೊಸ ನೇಮಕಾತಿ ಸದ್ಯದಲ್ಲಿಯೇ ಅಧಿಸೂಚನೆ ನಡೆಯುವಂತಹ ಸಾಧ್ಯತೆಗಳು ಭಾಳಷ್ಟು ಇದ್ದಾವೆ. ಇದಕ್ಕೆ ಮಿನಿಮಮ್ ಎಲಿಜಿಬಿಲಿಟಿ ನಿಮಗೆ ಕಂಪಲ್ಸರಿಯಾಗಿ ಆ ಸಬ್ಜೆಕ್ಟಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿರಬೇಕು. ಜೊತೆಗೆ BEd ಅನ್ನು ಕೂಡ ಕಂಪ್ಲೀಟ್ ಮಾಡಿರಬೇಕು. ಇವೆರಡನ್ನೂ ಮುಗಿಸಿದಂಥವರಿಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಸಾಧ್ಯತೆಗಳು ಇದ್ದಾವೆ. ಆತ್ಮೀಯ ವೀಕ್ಷಕರೇ, ಭಾಳಷ್ಟು ಜನ ಈ ಒಂದು ಉಪನ್ಯಾಸಕರ ಹುದ್ದೆಗಳಿಗೆ ಆಯ್ಕೆ ಆಗಬೇಕು ಅಂತ ಬಯಸಿ ಭಾಳಷ್ಟು ದಿನಗಳಿಂದ ಈಗಾಗಲೇ ಅಧ್ಯಯನವನ್ನು ಪ್ರಾರಂಭ ಮಾಡಿದ್ದಾರೆ. ನಿಮಗೂ ಕೂಡ ಉಪನ್ಯಾಸಕರಾಗಬೇಕು ಅನ್ನುವಂತಹ ಬಯಕೆ ಇದ್ದರೆ ಇದರ ಒಂದು ಅರ್ಜಿ ಅಥವಾ ಯಾವಾಗ ಕಾಲ್ ಮಾಡ್ಬೋದು ಅನ್ನುವಂತಹ ಒಂದು ಚಿಂತೆಯನ್ನು ಬಿಟ್ಟು ಈಗಲೇ ಅಧ್ಯಯನ ಪ್ರಾರಂಭ ಮಾಡಿ. ಯಾಕೆ ಅಂತಂದರೆ ಇದು ಸುಲಭವಾಗಿರುವಂತಹದ್ದಲ್ಲ. ಈ ಪರೀಕ್ಷೆಯನ್ನು ಎದುರಿಸುವುದಕ್ಕೆ ಭಾಳಷ್ಟು ತಿಂಗಳುಗಳ ಕಾಲ ನಿಮಗೆ ಶ್ರಮ ವಹಿಸಿರಬೇಕಾಗುತ್ತೆ ಮತ್ತು ಅದರ ಅಧ್ಯಯನ ಅಗತ್ಯವಾಗಿರುತ್ತೆ. ಹಾಗಾಗಿ ಈಗಿನಿಂದಲೇ ಅಧ್ಯಯನವನ್ನು ಪ್ರಾರಂಭ ಮಾಡಿ. ಒಳ್ಳೆಯದಾಗಲಿ. ಜೊತೆಗೆ ಎಲ್ಲ ಅಪ್ಡೇಟ್ಸ್ಗಳನ್ನು ನಾನು ಇದೇ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಇದೇ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.